ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಮನೆಯಿಂದ ಅಲ್ಲಿಂದ ಬಂದ್ವಿ, ಇವಾಗ ಹೊರಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳನ್ನೆಲ್ಲ ಏಕೆ ಅಂತ ಹೇಳಿದ್ರೆ ತುಂಬ ಮಳೆ ಬರ್ತಾಯಿತ್ತು. ಹಾಗೆ ನಾವು ಹೊರಟಿದ್ದು ಮಧ್ಯಾಹ್ನ ಆಗಿತ್ತಲ್ವ, ಮಧ್ಯಾಹ್ನ ಮೇಲೆ ಗುಡ್ಡಕ್ಕೆಲ್ಲ ಹೋಗೋದು ಮಕ್ಕಳನ್ನ ಕರ್ಕೊಂಡು ಸೇಫ್ಟಿ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನೋಡಿ ಅಲ್ಲಿ ನಾವಿಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕೆಳಗಡೆ ಇಳಿದೋಯ್ತು. ಹಾಗೆಯೇ ನಮಗಲ್ಲಿ ಹೋಗಬೇಕಾದ್ರೆ ತುಂಬ ಅಡ್ವೆಂಚರಸ್ ಆಗಿತ್ತು ರೋಡೆಲ್ಲ. ನಿಮಗೆ ಗೊತ್ತಾಗ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಸೈಡ್ಗೆ ಹಾಕಿ ಕಾರ್ನ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋದ್ವಿ ನಾವು ರೆಸಾರ್ಟ್ಗೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೀವು ಕೂಡ ನೋಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಎಲ್ಲಿಗೆ ರೊಟಿಕಲ್ ಲಾಸ್ಟ್ ಅಂತನಾ? ಮುಂಚೆ ಇಲ್ಲಿಗೆ ಬಂದ್ರೆ ಹೈಯೆಸ್ಟ್ ಇತ್ತು ಗೊತ್ತಾ? ನಮ್ಮ ಹಸುಗಳೇನ ಬಿಡವು ಈ ಹೊಳೆಯಿಂದ ಆ ಕಡೆ ಸಿಕ್ಕಾಕೊಂಡು ಇಲ್ಲೆಲ್ಲ ಬರ್ತಾನೆ ಇರಲಿಲ್ಲ. ನಾನು ದೊಡ್ಡಪ್ಪ ಅಮ್ಮ ಅಕ್ಕ ಬರೀ ಒಂದು ಹಸುನ ಗಿಡ್ಡಿನ 2 ದಿನ ಹುಡುಕಿದ್ವಿ ಇಲ್ಲೆಲ್ಲ. ಊಟ ಏನ್ ಗೊತ್ತಾ? ಊಟ ಇದು ಈಚಿಲ್ದು ಬಡ್ಡೆ ಏನದು, ಏನಂತಾರೆ ಅದಕ್ಕೆ? ಅದರಲ್ಲಿ ಬಡ್ಡೆ ಸಿಗುತ್ತೆ. ಸ್ವಲ್ಪ ದೂರ ನಡ್ಕೊಂಡು ಬರಬೇಕಿತ್ತು ರೆಸಾರ್ಟ್ಗೆ. ಸೊ ಬಂದ್ವಿ ರೆಸಾರ್ಟ್ಗೆ. ನಮ್ಮ ದೊಡ್ಡಪ್ಪ ಅವ್ರದ್ದು ರೆಸಾರ್ಟು. ಆದರೆ ಅವತ್ತು ಯಾವುದು ಗೆಸ್ಟ್ಗಳಾಗಲಿ ಅದು ಓಪನ್ ಇರಲಿಲ್ಲ. ನಮ್ಮದೇ ಅಲ್ಲಿ ಫುಲ್ ರಾಜ್ಯಭಾರ ಆಗಿತ್ತು. ಫುಲ್ ಎಲ್ಲ ನಮ್ಮದೇ. ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟು ಜನದು ಫುಲ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆದರೆ ಗುಡ್ಡಕ್ಕೆ ಮಾತ್ರ ಹತ್ತೋದಕ್ಕಾಗಲಿಲ್ಲ. ಫುಲ್ ಪ್ಲ್ಯಾನೆಲ್ಲೂ ಫ್ಲಾಪ್ ಆಗಿಬಿಡ್ತು. ಯಾಕೆ ಅಂತ ಹೇಳಿದ್ರೆ ತುಂಬ ಕತ್ಲೆ ಆಗ್ತಾಯಿತ್ತು. ಇವಾಗಂತೂ ಬೇಗ ಕತ್ಲೆ ಆಗೋದ್ರಿಂದ ಬೇಗ ಕಾಡು ಪ್ರಾಣಿಗಳೆಲ್ಲ ಬರುತ್ತೆ ಅಂತ ಹೇಳಿ ಎಲ್ಲಿಂದ ಹೋಗೋದು ಮೇಲೆ ಹೋಗಲಿಲ್ಲ. ಹಿಂಗೆ ಹೋಗ್ಬೋದಾ ಆಮೇಲೆ? ಎಲ್ಲಿ ಬೇಕಾದ್ರೂ ಒಯ್ಬೋದು. ಸೈನ್ಯೋ ಎಲ್ಲ ಫುಲ್ ಎಲ್ಲ ಇದು ಹಿಂಗಾಗ್ಬಿಟ್ಟಿದೆ ಅಲ್ಲ. ಬಟ್ ಚೆನ್ನಾಗಿದೆ. ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಎಲ್ಲ ನೆಲ್ಲಿಕಾಯಿ ಇದೆಯಾ? ಬೇಡ ಬಾ ಸುಮ್ಮನೆ. ಯಾಕೆ ಅಲ್ಲಿ ನೆಲ್ಲಿಕಾಯಿ ಇದರಲ್ಲಿ ಅಲ್ಲಿ ಹಾಂ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗ್ಬೋದಲ್ಲ, ಚೆನ್ನಾಗಿದೆಲ್ಲ. ಇಲ್ಲಿ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಹೋಗೋಣ. ತೆಗಿಯಲ್ಲ ಅವಳು ಹಿಂದೆಯಿಂದನೇ ಬೇಕಾಗಿರೋದು, ಮುಂದೆಯಿಂದ ಯಾಕೋ ಗೊತ್ತಿಲ್ಲ. ಬೇಡ ಯಾಕೆ ಕೋರ್ಟ್ ಇದೆಯಾ? ಎಂತ ಬೀನ್ಸ್ ಅದು? ಅದೇ ಹಂಗೆ ಇರೋದು. ಅವಳು ನೂಕ ಬೂಮ್ರಾನ್. ತಾಳೆ ಅವನು ಮಾಡೋದು ಬೇಡವಾ? ಸ್ಟಾರ್ಟ್ ಅಂದ ತಕ್ಷಣ ಸ್ಟಾರ್ಟ್ ಆಗ್ಬೇಕು. ವಾವ್ ಫಾಲ್ಸಿನ ದಾರಿ ತಪ್ಪಿಸಿದಾರೆ ಎಂತದ್ರ. ಎಷ್ಟು ದೂರ ಬರಬೇಕಾ? ಎಷ್ಟು ದೂರ ಬರೋಕೆ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಫುಲ್ ಕತ್ಲೆ ಕತ್ಲೆ ಖಾರ ಪುಡಿ ಯಾಕೆ? ವಾವ್ ನೀರು ಅಲ್ಲ, ಹೋದ್ಸಲ ಬಂದಿದ್ವಲ್ಲ ಎಷ್ಟು ಚೆನ್ನಾಗಿತ್ತಲ್ವ ಇಲ್ಲಿ. ಇಲ್ಲೆಲ್ಲ ನೀರು ಕಮ್ಮಿ ಆಗಿದೆ ಇವಾಗ. ಇಲ್ಲಿದ್ರು ಆನೆ ಬರೋ ಪ್ಲೇಸ್ ಇದು. ಅದು ಅಲ್ಲಿ ಈಗ ಕ್ಲೋಸ್ ಆಗಿದೆಯಲ್ಲ, ಹಾಗಾಗಿ. ಇಲ್ಲೊಂದ್ಸಲ ಕೇಳಿಸ್ಕೊಳ್ಳಿ ಸೌಂಡು ಏನು ಸಖತ್ತಾಗಿ ಬರ್ತಾಯಿದೆ ಅಂದರೆ. ವಾವ್ ಸೂಪರ್. ವಾವ್ ಇಲ್ಲಿ ಬನ್ನಿ. ಇಲ್ಲಿ ಹೋಗೋದು ಫಾಲ್ಸ್ಗೆ? ಅಲ್ಲಲ್ಲ, ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ನೀರು ಕಮ್ಮಿ ಆಗಿದೆ ಅಲ್ಲ. ಓ ಏಡಿ ಅವ್ರು ಇವರು. ಎಲ್ಲಿ ನೋಡಿದ್ರು ಕಲ್ದ ಬಕ್ಕದು. ನಾನು ಹೋಗ್ತೀನಪ್ಪ. ಬರಲ್ವಾ?
ಬರ. ಹಾಂ ಮತ್ತು ಹಿಂಗೆ ಹಾಂ ಈಗ ರೆಸಾರ್ಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇಲ್ಲಾಂದರೆ ಚೆನ್ನಾಗಿರ್ತಿತ್ತು. ರೆಸಾರ್ಟ್ ಕ್ಲೋಸ್ ಮಾಡಿ ಇವಾಗ ಫುಲ್ ಎಡ್ವರ್ಟ್ ಆಗಿಬಿಟ್ಟಿದೆ ಎಂತ ಸುಸ್ತಾಗ್ತಾಯಿದೆಪ್ಪ ಹೋಗ್ಬೇಕಂದ್ರೆ. ಇಲ್ಲಿ ಯಾಕೆ ಬಂದಿದ್ದು ಅಂತ ನಾನು ನಿಮಗೆ ತೋರಿಸ್ಲಾ? ಯಾಕೆ ಅಂದರೆ ಟಡನ್ ಟಡನ್ 1 2 3 4 ಹೇಗಿದೆ ಟೈಮಲ್ಲಿ ನಮ್ಮ ಮೊಬೈಲು ಬ್ಯಾಟ್ರಿ ಲೋ ಅಂತ ಬರ್ತಾಯಿದೆ. ಟಕ್ ನಾನು ಸ್ವಲ್ಪ ದೂರ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಅಪ್ಪ ಫುಲ್ಲು ಜಾರುತ್ತಪ್ಪ, ಎಲ್ಲ ಮೇಲೆ ಹೋಗ್ತಾ ಇದ್ದಾರೆ ನಮ್ಮನ್ನ. ಅಲ್ಲಿ ಫುಲ್ ಮೇಲೆ ಹತ್ತಿದ್ರೆ ಚೆನ್ನಾಗಿ ಗುಡ್ಡ ಕಾಣಿಸುತ್ತೆ, ಫುಲ್ ದೊಡ್ಡ 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 ಗುಡ್ಡ ಕಾಣಿಸುತ್ತೆ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಆನೆಗಳ ಸ್ಪಾಟು, ದೊಡ್ಡ ಆನೆಗಳ ಸ್ಪಾಟು. ಇಲ್ಲಿ ಯಾರು ನಾವು ಇಷ್ಟು ಜನ ಏನು ಬಂದಿದ್ದೀವಿ, 4 2 6 ಜನ ಬಂದಿದ್ದೀವಿ. ಅವ್ರು 6 ಜನ ಬಿಟ್ಟರೆ ಇನ್ಯಾರು ಅಂದರೆ ಯಾರೂ ಇಲ್ಲ. ಇಲ್ಲಿ ಯಾರು ಕೂಗಿದ್ರು ಕರೆದ್ರು ಯಾರು ಬರಲ್ಲ. ಹೋಗಿದ್ದಾರೆ, ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಾವಂತೂ ಹೋಗಲ್ಲ, ಯಾಕೆಂದರೆ ಇವ್ರಿಗೇನೋ ಸೊಂಟ ನೋವಿತ್ತಂತೆ. ಅದಕ್ಕೆ ತಗೊಂಬಂದು ಅಲ್ಲಿ ನೀರಿನ ಫೋರ್ಸಿಗೆ ಸ್ವಲ್ಪ ಸೊಂಟ ಇಟ್ಟರೆ ಸ್ವಲ್ಪ ಸೊಂಟ ನೋವು ಕಮ್ಮಿ ಆಗುತ್ತೆ ಅಂತೇಳಿ ಅವ್ರಿಗೂ ಅಲ್ಲಿ ಫಾಲ್ಸಲ್ಲಿದ್ದಾರೆ. ನಾನು ಇನ್ನೂ ಇದ್ದೀನಿ. ಅವ್ರು 4 ಜನ ಅಲ್ಲಿ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು. ದೊಡ್ಡಪ್ಪನ ರೆಸಾರ್ಟ್ ಇದು. ಸೊ ಇವತ್ತು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡ್ಕೊಂಬನ್ನಿ ಅಂತ ನಮಗೆ ಹೇಳಿದರು. ಸೊ ನೋಡ್ಕೊಂಬರೋಕ್ಕೆ ಅಂತ ಬಂದಿದ್ವಿ, ಬಟ್ ಒಬ್ಬರಿಲ್ಲ. ಸೊ ಅದಕ್ಕೆ ಇದೇ ಚೆನ್ನಾಗಿದೆ ಅಲ್ವಾ? ಫುಲ್ ಕ್ಲಿಯರಾಗಿ ತೋರಿಸ್ತೀನಿ ತಾಳಿ. ಕ್ಲಿಯರಾಗಿ ತೋರಿಸ್ಬೇಕಂದ್ರೆ ಇಲ್ಲಿ ನಮ್ಮ ದೊಡ್ಡಪ್ಪ ಅವರು ನಮ್ಮ ಅಣ್ಣಂಗೇನೋ ಹುಷಾರಿಲ್ಲ ಅಂತ, ಅದಕ್ಕೆ ಇವತ್ತು ಬಂದಿರಲಿಲ್ಲ. ಇನ್ನು 1 ವೀಕ್ ಬರಲ್ಲ ಅಂತೆ. 1 ವೀಕ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಆಯಿತಾ ಮುಗೀತಾ? ಮೇಲೆ ಗುಡ್ಡಕ್ಕೆ ಹೋದವ್ರು ಇವಾಗ ಬಂದರು ನೋಡಿ. ಅಲ್ಲಿ ಮೇಲೆ ಗುಡ್ಡಕ್ಕೆ ಮೇಲೆ ಹತ್ಬೋದು, ಹತ್ತೋದಕ್ಕೇನಿಲ್ಲ. ಮತ್ತು ತುಂಬ ಮುಂದೆ ಹೋಗೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬ ಮಿಸ್ಟಿತ್ತು. ಮತ್ತು ಹಾಗೆಯೇ ಯಾರೂ ಇರಲಿಲ್ಲ ಅಲ್ಲಿ. ಆಮೇಲೆ ಕಾಡು ಪ್ರಾಣಿಗಳು ಜಾಸ್ತಿ, ಹಾಗೆಯೇ ಮತ್ತು ಟೈಮ್ ಬೇರೆ ಆಗಿತ್ತು. ಒಂದು 5:30 6 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಮನೆಗೆ ಹೋಗಿ ಸೇಫ್ಟಿಯಾಗಿ ಹೋಗೋದು ಮುಖ್ಯ ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ಎಲ್ಲರೂ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೋಡಿ ಅಲ್ಲಿ ಎಷ್ಟು ಕಾಡಿದೆ ಅಂತ. ಫುಲ್ ಎಲ್ಲ ಹಸಿರು 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 ಹಸಿರು, ಫುಲ್ ಹಸಿರು, ಎಲ್ಲಿ ನೋಡಿದ್ರೂ ಹಸಿರು. ಅದ್ರ ಜೊತೆಗೆ ವಾಟರ್ ಫೌಂಟೇನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನೀರೆಲ್ಲ ಹರಿತಾ ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ಮೇಲೆ ಹೋದರೆ ಫಾಲ್ಸ್ ಇರೋದು. ಹಾಗೆಲ್ಲ ಸುಮ್ಮನೆ ಹಂಗೆ ನೋಡ್ಕೊತಾ ಇದ್ವಿ. ಹಾಗೆಯೇ ನೋಡಿಕೊಂಡು ಎಲ್ಲರೂ ಓಡಾಡಿ ಸುಸ್ತಾಗಿದ್ರಲ್ವ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಕೆಳಗಡೆ ಬಂದ್ವಿ ಅಲ್ವಾ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಹಾಗೆ ಹೊರಟ್ವಿ. ಇನ್ನು ಕಾರ್ ಬೇರೆ ಅಲ್ಲಿ ಹೊರಗಡೆ ನಿಂತಿದೆ, ಸ್ವಲ್ಪ ದೂರದಲ್ಲಿ ಇದೆಯಲ್ವ, ಅಲ್ಲಿ ತನಕ ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹೋಗೋದು. ಇನ್ನು ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿಂದ ಬರ್ಬೇಕಾದ್ರೆ ತುಂಬ ಹೊತ್ತಾಗಿತ್ತು, ಮತ್ತು ಮಳೆ ಬೇರೆ ಬರ್ತಾಯಿತ್ತು. ಆಮೇಲೆ ಮತ್ತೆ ಮನೆಗೆ ಬಂದು ಫುಲ್ ಫ್ರೆಶ್ ಆಗಿ ಇವಾಗ ನೋಡಿ ಎಲ್ಲ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕುತ್ಕೊಂಡು ಆರಾಮಾಗಿ ಎಲ್ಲರೂ ಮಾತಾಡ್ತಾ ಕುತ್ಕೊಂಡಿದ್ವಿ. ಸಿಗೋದೇ ಅಪರೂಪ ಅಲ್ವಾ, ಸಿಕ್ಕಿದ ಮೇಲೆ ಅದನ್ನು ಉಪಯೋಗಿಸ್ಕೋಬೇಕು. ಹಾಗೆ ಸರಿ ಆಯಿತು, ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಮತ್ತು ಇನ್ನೇನು ಹೇಳೋದಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಜಸ್ಟ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೈ ಬೈ, ಟೇಕ್ ಕೇರ್.